ನಾನು ಅವಲ್ಲಿ ಹೇಳ್ದಂಗೆ ಕಾಟಕ್ಕೆ ಬಿಟ್ಟೆ 1 ಟನ್ 800 kg ಹಾಕಿದ್ದಾನೆ ಅಣ್ಣ. ನಾನು ಹೇಳಿದ್ದು ಅವಲ್ಲಿ ಜಾಸ್ತಿ ಆಯ್ತಂತ. ಇವಾಗ ನೋಡಿ ಒಂದು 800 kg ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಅನ್ಲೋಡ್ ಮಾಡಬೇಕು. ಬಿರಿಯಾನಿ ಮತ್ತು 2 ಪೀಸ್ ಕಬಾಬ್ ಆರ್ಡರ್ ಮಾಡಿದ್ದೆ ಜೊಮ್ಯಾಟೋದಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಒರಿಜಿನಲ್ ಕ್ವಾಲಿಟಿ ಇವು. ನೋಡಿ ಯಾರನ್ನ ಹಾಕ್ಸೋದಾದ್ರೆ ಇಂಥ ಸೀಟ್ ಹಾಕ್ಸಿ ಚೆನ್ನಾಗಿ ಬರ್ತಾವೆ ಬಾಳಿಕೆ. ನೋಡಿ ವ್ಯೂ ನೋಡಿ ಯಾವ ಥರ ಕಾಣ್ತಿದೆ ನಮ್ಮಲ್ಲ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಅನ್ಲೋಡ್ ಮಾಡಿದ್ದಾಯ್ತು. ನೋಡಿ ಗಾಡಿ ಎಲ್ಲ ಕ್ಲೀನ್ ಆಗಿ. ಈ ಚಲಿಕೆ ಅನ್ಲೋಡ್ ಮಾಡೋಕ್ಕಿಂತ ಜಾಸ್ತಿ ನಾನು ಕಾಲಲ್ಲೇ ಅನ್ಲೋಡ್ ಮಾಡಿದ್ದೀನಿ ಜಾಸ್ತಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಪ್ಯಾಪೆಟ್ ಟ್ರಕ್ ಡೆಲಕ್ಸ್. ಇವತ್ತಿನ ಲಾಗ್ ಏನಪ್ಪ ಅಂದರೆ, ಇವಾಗ ಬೆಳಿಗ್ಗೆ ಬೆಂಡ್ ಹಾಕಿ ಬಂದಿದೆ, ಬೆಂಡಿನ ಲೋಡು ಇವಾಗ ಅನ್ಲೋಡ್ ಆಯಿತು. ಇವಾಗಿನ ಪವರ್ ಬ್ಯಾಂಕ್ ಬಂತು, ಇಸ್ಕೊಂಡೆ. ಇವಾಗ ಇಲ್ಲಿಂದ ಮೊನ್ನೆ ಹಾಕಿ ಬಂದಿದ್ವಲ್ಲ M-Sand, ಅವತ್ತು ಅಲ್ಲಿಗೆ ಹೋಗಿ ದಪ್ಪಂದು ಜಲ್ಲೆ ಬೇಕು, ಅದನ್ನ ಹಾಕೊಂಡು ಊರ ಕಡೆಗೆ ಹೋಗಿ ಹೊಲದಲ್ಲಿ ಶೆಡ್ ಹತ್ರ ಅನ್ಲೋಡ್ ಮಾಡೋದು. ಬನ್ನಿ ಇವಾಗ ಇಲ್ಲಿಂದ ದುರ್ದ ಇದ್ದೀನಿ ನಾನು. ಇವಾಗ ಇಲ್ಲಿಂದ ಜಲ್ಲೆ ಹಾಕೋಣಕ್ಕೆ ಪಾಯಿಂಟಿಗೆ ಹೋಗೋಣ ಬನ್ನಿ. ಫ್ರೆಂಡ್ಸ್, ಪವರ್ ಬ್ಯಾಂಕ್ ಬುಕ್ ಮಾಡಿದ್ದೆ, ಬಂದೈತೆ ಇವಾಗ ಇಸ್ಕೊಂಡೆ. ನೋಡಿ ಬೋಟ್ ಕಂಪ್ನಿದು 20,000 mAh ಬ್ಯಾಟ್ರಿ. ನೋಡಿ ಸೈಡು ಈ ಥರ ಇದೆ ಲೈಟಿಂಗ್ಸಿಂದು. ಇಲ್ಲಿ 2 ಚಾರ್ಜರ್ನ ಹಾಕ್ಕೊಬೋದು, ಒಂದು C ಪಿನ್ನು, ಇನ್ನೊಂದು ಸಣ್ಣ ಪಿನ್ನು, 2 ಪಿನ್ನು ಚಾರ್ಜ್ ಮಾಡ್ಬೋದು. ಮತ್ತು ಚಾರ್ಜ್ ಹಾಕೋಣಕ್ಕೆ 2 ಕೊಟ್ಟಿದ್ದಾನೆ ಕೇಬಲ್. ನೋಡಿ ಈ ಥರ ಇದೆ. ಇವಾಗಿನ ಚಾರ್ಜ್ ಹಾಕಿದ್ದೆ, ಒಂದು 15% ಆಯಿತು. ಚೆನ್ನಾಗಿ ಜೋರಾಗುತ್ತೆ, ಫಾಸ್ಟ್ ಚಾರ್ಜರು, ಚೆನ್ನಾಗಿದೆ ಚಾರ್ಜರ್. ನೋಡಿ ಈ ಥರ ಇದೆ ಪವರ್ ಬ್ಯಾಂಕ್. ಇವಾಗಿನ ಬುಕ್ ಮಾಡಿದ್ದೆ, ಬಂತು 1,600 ರೂಪಾಯಿ. ನೋಡಿ ಯಾರಿಗಾನ ಬೇಕಾದ್ರೆ ಬುಕ್ ಮಾಡಿ ಕೇಳಿ, ಚೆನ್ನಾಗಿದೆ ಇದು. ನಾನು ಇವಾಗಿನ ಹಾಕಿ ನೋಡಿ ನೆಲ್ಲ ಯೂಸ್ ಮಾಡಿದೆ, ಚೆನ್ನಾಗಿ ಫಾಸ್ಟ್ ಆಗ್ತೈತೆ ಚಾರ್ಜರು. ಇದ್ರದ್ದು ವೇಟ್ ಇದು ಎಷ್ಟಿದೆ ಅಪ್ಪ ಅಂದರೆ ಅರ್ಧ kg ಇದೆ ಫ್ರೆಂಡ್ಸ್. ಇದು ತೂಕ ಭಾಳ ಐತೆ, ಅರ್ಧ kg ಐತೆ. ಅಂದರೆ ಚೆನ್ನಾಗಿ ಜೋರಾಗುತ್ತಲ್ಲ ಫಾಸ್ಟ್ ಚಾರ್ಜರು, ಹಂಗಾಗಿ ಬುಕ್ ಮಾಡಿದೆ. ನೋಡಿ ಯಾವ ಥರ ಇದೆ ಸಿಸ್ಟಮೆಟಿಕ್. ನೋಡಿ ಫ್ರೆಂಡ್ಸ್, ಫೈನಲ್ಲಾಗಿ ಜಲ್ಲೆ ಹಾಕೋಣದು ಬಂದಿದ್ದೀವಿ ನೋಡಿ ಫ್ಯಾಕ್ಟ್ರಿಗೆ. ಅವತ್ತು M-Sand ಹಾಕೊಂಡಿದ್ವಲ್ಲ ಅದೇ ಫ್ಯಾಕ್ಟ್ರಿದು. ಆ ಕಡೆ M-Sand ಹಾಕೊಂಡಿದ್ದು, ಈ ಕಡೆ ಎಲ್ಲ ಜಲ್ಲೆಗಳಿದಾವೆ. ನೋಡಿ ಇದೇ ಜಲ್ಲೆ ಹಾಕೋಣದು ದಪ್ಪಂದು. ಮೊನ್ನೆ ಒಂದು ಟ್ರಿಪ್ ಆ ಕಡೆ ಸಣ್ಣ ಜಲ್ಲೆ ಹಾಕೊಂಡು ಹೋಗಿದ್ದೆ. ಇವಾಗ ಇದೊಂದು ಟ್ರಿಪ್ಪು, ಇದೊಂದು 1 ಟನ್ ಹಾಕೊಂಡೋದ್ರೆ ಬೇಕು ಕಾಂಕ್ರೀಟಿಗೆ, ಅದಕ್ಕೋಸ್ಕರ ಹಾಕೊಂಡು ಹೋಗ್ತಾಯಿದ್ವಿ. ನೋಡಿ ಬೆಣ್ಣಿನ ಚೀಲಗಳು ಹಾಕೊಂಬಂದಿದ್ದಲ್ಲ, ಮೇಲೆ ಕ್ಯಾಬಿನ್ ಮೇಲೆ ಹಾಕೀನಿ. ಇವಾಗ ಬರುತ್ತೆ JCB ಬಂದು ಹಾಕ್ತದೆ, ಹಾಕ್ಸ್ಕೊಂಡು ಹೋಗ್ತಾ ಇರೋದೆ ಹೊಲದ ಕಡೆಗೆ. ಯಾಕಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗೋದಿಲ್ಲ, ಯಾಕಂದರೆ ಚಾರ್ಜ್ ಇಲ್ಲ, 5% ಐತೆ. ಇವಾಗ ನೋಟಿಫಿಕೇಷನ್ ಬಂತು 5% ಚಾರ್ಜ್ ಇದೆ, ಅದಕ್ಕೋಸ್ಕರನೇ ಪವರ್ ಬ್ಯಾಂಕ್ ತರಿಸಿರೋದು. ಬನ್ನಿ ಅಲ್ಲ ಅಣ್ಣನ ಹೋಗಿ ಕರ್ಕೊಂಬರೋಣ, ಬಂದು ಲೋಡ್ ಮಾಡಿಸ್ಕೊಂಡು ಹೋಗೋಣ. ಅದೇನು 1 ಸೆಕೆಂಡಿಗೆ ಹಾಕ್ತಾನೆ ಒಂದು ಬಕೆಟು, ಹೋಗ್ತಾ ಇರೋದೆ. ನೋಡಿ ಇದು ಸಣ್ಣ ಜಲ್ಲೆ, ಫುಲ್ಲು ಸಣ್ಣ ಜಲ್ಲೆ. ನೋಡಿ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಒಂದು ಸ್ವಲ್ಪ ಮೀಡಿಯಮ್ ಐತಿದು. ಎಲ್ಲ ಲಾಟ್ ಹಾಕಿರ್ತಾರೆ. ನೋಡಿ ಇದೊಂದು ಸ್ವಲ್ಪ ಅದಕ್ಕಿಂತ ದೊಡ್ಡ ಜಲ್ಲೆ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು. ಅದು ಆ ಕಡೆ ಹಾಕ್ಕೊಂಡು ಹೋಗೋದು ನಾವು ಎಲ್ಲರಿಗಿಂತ ದೊಡ್ಡದು, ಅಂಟ ಮೂಳಿದ್ದಂಗೆ ಇದು. ಅದು ನಾವು ಹಾಕ್ಕೊಂಡು ದೊಡ್ಡ ಹಣ್ಣನ್ನು ಹಾಕ್ಕೊಂಡು ಹೋಗ್ತೀವಿ. ಇವಾಗ ಅದೇ ಜಲ್ಲೆ, ಆ ಕಡೆ ಎಲ್ಲ M-Sand ಐತೆ ನೋಡಿ. ಬನ್ನಿ ಹೋಗೋಣ, ಅಣ್ಣನ ಕರ್ಕೊಂಡು ಜಲ್ಲೆ ಲೋಡ್ ಮಾಡ್ಸ್ಕೊಂಡು ಹೋಗ್ತಾ ಇರೋದೆ. ನೋಡಿ ಫ್ರೆಂಡ್ಸ್, ಚೀಟಿ ಎಲ್ಲ ಕೊಟ್ಟು ಬಂದು ಇವಾಗ ಬರ್ತಾನೆ ಗಾಡಿ ತಗೊಂಡು ಅಣ್ಣ. ಬನ್ನಿ ಹೋಗೋಣ, ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ನೋಡಿ ಫ್ಯಾಕ್ಟ್ರಿ ಎಲ್ಲ ಹೆಂಗೈತಿದೆ, ಇಲ್ಲೆಲ್ಲ ಫುಲ್ಲು ನೀರಿದ್ದಾವೆ. ಮಕ್ಕ ತೊಳ್ಕೊಳಕ್ಕೆ ಅವಕ್ಕೆ ಎಲ್ಲ ನೀರು ಸ್ಟಾಕ್ ಮಾಡಿದರೆ ವಾಟರ್ ಟ್ಯಾಂಕ್ ಐತೆ. ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗಲ್ಲ ಫ್ರೆಂಡ್ಸ್, ಜಲ್ದಿ ಸ್ವಿಚ್ ಆಫ್ ಆಗ್ಬಿಡ್ತು ಮೊಬೈಲ್. ನೋಡೋಣ ಬನ್ನಿ ಹಾಕೋಣ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಎಲ್ಲ ಜಲ್ಲೆ ಲೋಡ್ ಆಯಿತು. ನೋಡಿ ಇಷ್ಟು ಹಾಕಿದ್ದಾರೆ ಜಲ್ಲೆ. ಇದು 1 ಟನ್ ಆಯಿತು, 2 ಟನ್ ಹಾಕಿ ನನಗೆ ಗೊತ್ತಿಲ್ಲ ಅಣ್ಣ. ನೋಡಿ ಇಲ್ಲೆಲ್ಲ ಜಲ್ಲೆಲ್ಲ ಬಿದ್ದೈತೆ. ಇದು ನನಗೆ ಅನಿಸಿದಂಗೆ 1 ಟನ್ ಹಾಕಂದ್ರೆ 2 ಟನ್ ಹಾಕಿದಂಗೆ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅಣ್ಣೆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐತೆ. 1 ಟನ್ ಬೇಕಾಯಿತು, 2 ಟನ್ ಹಾಕಿದ್ದಾರೆ. ನೋಡಮ್ಮನಿ ಕಾಟ ಮಾಡ್ಸೋಣ ಎಷ್ಟೈತೆ ಅಂತ ಗೊತ್ತಾಗುತ್ತೆ. ನಾನು ಅವಲ್ಲಿ ಹೇಳ್ದಂಗೆ ಕಾಟಕ್ಕೆ ಬಿಟ್ಟೆ 1 ಟನ್ 800 kg ಹಾಕಿದ್ದಾನೆ ಅಣ್ಣ. ನಾನು ಹೇಳಿದ್ದು ಅವಲ್ಲಿ ಜಾಸ್ತಿ ಆಯ್ತಂತ. ಇವಾಗ ನೋಡಿ ಒಂದು 800 kg ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಅನ್ಲೋಡ್ ಮಾಡ್ಬೇಕು. ನಮಗೆ ಇಷ್ಟೊಂದು ಬೇಕಿಲ್ಲ, ಕಡಿಮೆ ಬೇಕಿರೋದು, ಹಂಗಾಗಿ ನೋಡಿ 1 ಟನ್ ಹೇಳಿದರೆ 1 ಟನ್ 800 ಹಾಕಿದ್ದಾರೆ. ಕರೆಕ್ಟಾಗಿ ಹಾಕೋಣ ಸಸ್ಯತೆ. ಇವಾಗ ಮಿಸ್ ಆಯ್ತು ಅವನಿಗೆ, 800 kg ಜಾಸ್ತಿ ಆಗಿಬಿಡುತ್ತೆ. ಅದು ಗಾಡಿ ಹಿಂಗೆ ಬಿಡೋಬಿಟ್ಟು ನಾನು ಹಿಂಗೂ ರಿವರ್ಸ್ ಬರಲಿಲ್ಲ, ಉಲ್ಟಾ ಬಿಟ್ಟನಲ್ಲ, ಅವಣ್ಣ ಕಾಣಲಿಲ್ಲಂತೆ, ಹಂಗಾಗಿ ಜಾಸ್ತಿ ಹಾಕಿದ್ದಾನೆ. ಇವಾಗ ಬನ್ನಿ ಸ್ವಲ್ಪ ಅನ್ಲೋಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಅನ್ಲೋಡ್ ಮಾಡೋ ಅಂತ ನೋಡಿ ಇದು ಯಾವ್ದು ಇಸ್ಕೊಂಬಂದೆ. ಇದ್ರಾಗೆ ಅನ್ಲೋಡ್ ಮಾಡೋಕ್ಕೆ ಬರೋಂಗಿಲ್ಲ,
ಹೆಂಗಾಗಿದೆ ನೋಡಿ ಇದು ಕತೆ, ಬರುವಲ್ಲೇ ಇಲ್ಲ. ಹಂಗೂ ಹಿಂಗೂ ಮಾಡಿ ಸ್ವಲ್ಪ ಅನ್ಲೋಡ್ ಮಾಡೀನಿ. ಇನ್ನೊಂದು ಸ್ವಲ್ಪ ಅನ್ಲೋಡ್ ಮಾಡಿ ಹೋಗ್ತಾ ಇರೋದೆ, ಎಷ್ಟಾಗುತ್ತೆ ಅಷ್ಟೇ ನೋಡ್ಕೊಂಡು. ಸ್ವಲ್ಪ ಜಾಸ್ತಿ ಇದ್ರೆ ಏನಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಅನ್ಲೋಡ್ ಮಾಡೋಕ್ಕೆ ಮೆಟೀರಿಯಲ್ ಇದೇ ಆದ ಕೊಟ್ಟಿದ್ದಾರೆ ನೋಡಿ, ಇದ್ರಾಗ ಅನ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಬನ್ನಿ ಇನ್ನೊಂದು ಸ್ವಲ್ಪ ಅನ್ಲೋಡ್ ಮಾಡಿ ಹೋಗೋಣ. ಫೈನಲ್ ಆಗಿ ನೋಡಿ ಫ್ರೆಂಡ್ಸ್, ಒಂದು 500 kg ಅನ್ಲೋಡ್ ಮಾಡಿದೆ. 1 ಟನ್ 300 kg ಬಂತು ಕಾಟ. ನಾನು ಎಲ್ಲಿದ್ದೇನಪ್ಪ ಅಂದರೆ ಇವಾಗ ನೋಡಿ ರಿಂಗ್ ರೋಡು ಚಿತ್ರದುರ್ಗ, ಹಿಂಗೋದ್ರೆ ಹೊಸಪೇಟೆ ಲೆಫ್ಟಿಗೆ, ಇಲ್ಲಿ ಸರ್ವಿಸ್ ರೋಡ್ನೇ ತಗೊಂಡಿದ್ದು ನಾನು. ತಮಟ್ಕಲ್ ರೋಡಿಂದ ಬಂದೆ ಈ ಕಡೆ. ನೋಡಿ ಇಲ್ಲೇ ಆದ ಮೆಕ್ಕೆಜೋಳ ತುಂಬ ಚೆನ್ನಾಗಿದೆ. ಯಾವ್ದು ನೀರಾವರಿದಿರ್ಬೇಕು, ತುಂಬಾ ಚೆನ್ನಾಗಿದೆ ಮೆಕ್ಕೆಜೋಳ. ಬನ್ನಿ ಇಲ್ಲಿಂದ ಡೈರೆಕ್ಟು ಮನೆ ಹತ್ರ ಹೋಗಿ ಚಾರ್ಜಿಗೆ ಇಟ್ಕೊಂಡು ನಿಮಗೆ ಹೊಲದಲ್ಲಿ ಸಿಗ್ತೀನಿ. ಹೊಲಕ್ಕೆ ಹೋಗಿ ಅನ್ಲೋಡ್ ಮಾಡ್ಬೇಕಾದ್ರೆ ಇಲ್ಲಿ ಬಿರಿಯಾನಿ ತಂದಿದ್ದೀನಿ. ಬಿರಿಯಾನಿ ಪಾರ್ಸಲ್ ಜೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಬಿರಿಯಾನಿ ವಿತ್ 2 ಪೀಸ್ ಕಬಾಬು ಜೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡ್ರೆ ಆಫರ್ ಇತ್ತು, 80 ರೂಪಾಯಿ ಅಷ್ಟೇ. ಅಲ್ಲಿ ಮಲ್ದಾಗ ಹೋಗಿ ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಟೈಮ್ ಆಗಲೇ ಎಷ್ಟಾಗಿದೆ ಅಂದರೆ 4 ಗಂಟೆ ಕರೆಕ್ಟಲ್ಲಿ ಟೈಮ್ ಆಗಿದೆ. ಯಾಕಪ್ಪ ಅಂದರೆ ಜೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಅಲ್ಲೂ ಒಂದು 3/4 ಗಂಟೆ ಲೇಟ್ ಆಯಿತು. ಬಿರಿಯಾನಿ ಆಗಿದ್ದಿಲ್ಲ ಏನೋ ಗೊತ್ತಿಲ್ವ. ಇಲ್ಲಿ ಜಲ್ಲೆ ಅನ್ಲೋಡ್ ಮಾಡೋಕ್ಕೆ ಇಲ್ಲೊಂದು ಅರ್ಧ ಗಂಟೆ ಲೇಟ್ ಆಯಿತು. ಹಂಗಾಗಿ ಇವತ್ತು ಮಧ್ಯಾಹ್ನ ಊಟನೇ ಮಾಡಿಲ್ಲ, 4 ಗಂಟೆ ಆಗೈತೆ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಊರ ಕಡೆ ಹೋಗ್ತಾ ಇದ್ದೀನಿ. ಗುಡ್ಡದ ರಂಗನಹಳ್ಳಿ ಇದ್ದೀನಿ. ನೋಡಿ ಮಳೆ ಮೋಡ ಬೇರೆ ಆಗೈತೆ ಇವಾಗ. ಫ್ಲವರಮ್ ಏನಪ್ಪ ಅಂದರೆ ಮೇಲೆ 2 ಚಿಲದ ಗಟ್ಟೆ ಇದ್ದಾವೆ, ಅವನೇನಿತ್ತು ಅಂತ ಫ್ಲವರಮ್ ಅಷ್ಟೇ. ಬನ್ನಿ ಜೋರಾಗಿ ಹೋಗೋಣ, ಏನು ತೊಂದರೆ ಏನಿಲ್ಲ. ಇಲ್ಲಿಂದ ಇನ್ನೊಂದು 10 ಕಿಲೋಮೀಟ್ರ್ ಐತೆ, ಬನ್ನಿ ಹೋಗೋಣ. ಫೈನಲ್ ಆಗಿ ನೋಡಿ ಫ್ರೆಂಡ್ಸ್, ರೈನ್ ಈಸ್ ಕಮ್ಮಿಂಗ್. ಮೆಲ್ಲಕ್ಕೆ ರೈನ್ ಬರ್ತೈತೆ. ಬಂದರೂ ಏನು ಟೆನ್ಷನ್ ಇಲ್ಲ, ನಮ್ಮ ಊರು ಬಂದೇ ಬಿಡ್ತೀನಿ. 1.5 ಕಿಲೋಮೀಟ್ರ್ ಐತೆ, ಬನ್ನಿ ಹೋಗೋಣ ಜಲ್ದಿ. ಫೈನಲ್ ಆಗಿ ನೋಡಿ ಫ್ರೆಂಡ್ಸ್, 12 ನಿಮಿಷಕ್ಕೆ ಹೊಡ್ಕೊಂಬಂದಿನಿ. ನಮ್ಮೂರು ಬಂದೇ ಬಿಡ್ತೀನಿ ನಾನು. ಇಲ್ಲೇ ಸರ್ವಿಸ್ ರೋಡಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ಮೂರು ಬಂತು, ಚಿಕ್ಕಗೊಂಡನಹಳ್ಳಿ. ಅಲ್ಲಿಂದ ಇಲ್ಲಿಗೆ 12 ನಿಮಿಷಕ್ಕೆ ಜೋರ ಹೊಡ್ಕೊಂಬಂದೆ, ಒಂದು 70ರಲ್ಲಿ. ಏನು 1 ಟನ್ 300 kg ಅಲ್ಲ, ವೇಟ್ ಏನು ಅನ್ಸಲ್ಲ ಇದ್ರಾಗೇನು. ಗಾಡಿ ಮಾತ್ರ ಚೆನ್ನಾಗಿ ಹೋಗುತ್ತೆ. ಫೈನಲ್ ಆಗಿ ನೋಡಿ ಫ್ರೆಂಡ್ಸ್, ಚಾರ್ಜಲ್ಲಿ ಹಾಕಿ ಬಂದಿದ್ದಾಯ್ತು, ಒಂದು 20% ಆಗೈತೆ. ಗಾಡಿ ತಗೊಂಡು ಹೊಲ್ದ ಹತ್ರ ಬಂದೆ. ನೋಡಿ ಮೇಲೆ ಒಂದು 2 ಗಟ್ಟಿದ್ವಲ್ಲ, ತಗೊಂಡೋಗಿ ಗೋಡ ಮೊಳಕ್ಕೆ ಹಾಕಿದೆ, ನೆನೆದಾಗಬಾರ್ದು ಅಂತ. ಜಲ್ಲೆ ನೋಡಿ ಒಂದು 500 kg ಅನ್ಲೋಡ್ ಮಾಡಿದ್ರೆ ಇನ್ನು ಇಷ್ಟ ಐತೆ ಅಷ್ಟೇ. ಇದು ಮೊನ್ನೆ ಹಾಕಿ ಮೈದು 1 ಟನ್ ಹಾಕಿ ಮೈದೆ, ಅಲ್ಲಿ ಕಾಂಕ್ರೀಟಿಗೆ ಬೇಕಿತ್ತು. ನೋಡಿ ನಮ್ಮ ಮೆಕ್ಕೆಜೋಳ ನೋಡ್ತಿರ್ಬೋದು ಯಾವ ಥರ ಇದೆ ನೋಡಿ. ಅಲ್ಲಿ ಸೂಲಂಗಿ ಹೊಡೆದೈತೆ, ಅಲ್ಲಿ ಮೆಕ್ಕೆಜೋಳನ ಬಿಡ್ತಿದ್ದಾವೆ ಸಣ್ಣ ಸಣ್ಣವು. ಚೆನ್ನಾಗಿದೆ ಮೆಕ್ಕೆಜೋಳ. ಶೆಡ್ ನೋಡಿ ಯಾವ ರೀತಿಯಾಗಿದೆ, ವೀಡಿಯೋ ಮಾಡಿದ್ದಿಲ್ಲ, ಇವತ್ತೇ ತೋರಿಸ್ತಿರೋದು ಫುಲ್ಲು. ನೋಡಿ ಶೆಡ್ ಬಂದುಬಿಟ್ಟು ಈ ಥರ ಆಗಿದೆ. ಮೇಲೆ ಒಳಗೆಲ್ಲ ಸೀಟ್ ಹಾಕಿದ್ವಿ, ಹೊರಗೆಲ್ಲ ಗಿಲವಾಗೈತೆ, ಒಳಗೆ ಗಿಲವಾಗಿಲ್ಲ. ನೋಡ್ಬೋದು ನೀವು, ಒಳಗೆ ಏನು ಬೇಡ ಅಂತ ಹಂಗೆ ಬಿಟ್ಟಿದ್ವಿ. ಏನು ಚೀಲಗಳು ಹಾಕೋದಲ್ಲ, ಈ ಚೀಲಗಳು ಹಾಕೋಕ್ಕೆ ನೋಡಿ ಗೋಡಮ್ ಮಾಡಿರೋದು. ಇವು ನೆನೆಗೊಡೋದಂತ, ನೆಂದರೆ ಜಲ್ಲೆ ಆರೋದಿಲ್ವಲ್ಲ, ಅದಕ್ಕೋಸ್ಕರ ಇದು ಗೋಡನ್ ಮಾಡಿರೋದು. ನೋಡಿ ಈ ಕಡೆ ಕಿಟಕಿ ಐತೆ, ಈ ಕಡೆ ಬಾಗಿಲು ಕುಂದಿಸಿದ್ವಿ, ಅದಕ್ಕೆ ಕಬ್ಬಣದ ಡೋರ್ ಬರುತ್ತೆ. ಮೇಲೆ ನೋಡಿ ಸೀಟ್ ಹೆಂಗೆ ಹಾಕಿದ್ವಿ. ಪೈಪ್ ನೋಡಿ 1 2 3 ಅಡ್ಡ ಪೈಪ್ ಹಾಕಿ 1 ಉದ್ದ ಪೈಪ್ ಹಾಕಿದ್ವಿ. ಎಂಥ ಗಾಳಿ ಬಿರುಗಾಳಿ ಬಂದ್ರೂ ಏನು ಮಿಸ್ ಕಾಡ್ಬೇಡಂತ. ಮೇಲೆ ಸ್ಕ್ರೂ ಹೊಡೆದಾರೆ, ಒಂದು 20 ಒಂದು 30 ಹಾಕಿದ್ದಾರೆ ಸ್ಕ್ರೂ. ಮತ್ತು ನೋಡಿ ಇಲ್ಲಿ ನೀರು ಹಾಕಿ ಪೈಪ್ ಹಾಕಿದ್ದಾರೆ. ಇಲ್ಲಿಂದ ತೊಳೆದ್ರೆ ಎಲ್ಲ ನೀರು ಇದ್ರೊಳಗಡೆ ಪೈಪ್ ಹೋಗುತ್ತೆ. ಇಲ್ಲಿ ಕಟ್ ಮಾಡಿ ಹೋಗಿದೆ ಆಕ್ಸಲ್ ಬ್ಲೇಡ್ ತಂದು. ನೋಡಿ ಬಾಗಿಲು ಕುಂದಿಸಿದ್ದೀವಿ, ಇದಕ್ಕೆ ಡೋರ್ ಬರುತ್ತೆ, ಅದಕ್ಕೆ ಕಬ್ಬಿಣ ಡೋರ್ ಬರುತ್ತೆ. ಇನ್ನೊಂದು 2 ದಿವಸ ಅವು ರೆಡಿ ಆಗ್ತವೆ. ಇವತ್ತು ನೋಡಿ ಕಾಂಕ್ರೀಟ್ ಹಾಕಿ, ಅವು ಜಲ್ಲಿ ಸಣ್ಣ ಜಲ್ಲಿ ತಂದಿದ್ವಲ್ಲ, ಕಾಂಕ್ರೀಟೆಲ್ಲ ಹಾಕಿ ಗುಂಡಿ ತೋಡಿ ಇವು ಕಂಬಗಳು ಉಣಿಸಿದ್ದೀವಿ. ಕಿತ್ತು ಜಾಗ ಚೇಂಜ್ ಮಾಡಿದ್ದೀವಿ, 4 ಉಣಿಸಿದ್ದೀವಿ. ಹಿಂಗೆ ಈ ಪೈಪ್ಗಳು ಹಾಕಿ ಈ ಕಡೆಗೆ ಸೀಟ್ ಬರ್ತವೆ, ಹಿಂಗೆ ಮೇಲೆ ಹಿಂಗೆ ಬಾಗಿಲು ನೆನೆಬೇಡ ಅಂತ ಒಂದು ಸ್ವಲ್ಪ ಸೀಟು ಇಲ್ಲಿ ತನಕ ಬರ್ತವೆ. ಅದು ಮಾಡ್ಬೇಕು ಕೆಲಸ ಐತಿನ. ನೋಡಿ ಹೊರಗೆಲ್ಲ ಗಿಲವಾಗಿದೆ. ಸೀಟನ್ನು ಹಾಕಿದ್ದೀವಿ. ನೋಡಿ ಮುಂದೆ ವಾಟ, ಇಲ್ಲಿ ಹೊಲ್ದಾಗ ಅಲ್ಲಿದ್ದಾವೆ ವಾಟ. ನೋಡಿ ಇಲ್ಲಿ ಬೀಳ್ತವೆ ನೀರು, ಹಿಂಗೆ ಬಂದವು, ಆ ಕಡೆಯಿಂದ ಬಂದವು, ಹಿಂಗೆ ಬೀಳ್ತವೆ. ಈ ಥರ ಆಗಿ ಶೆಡ್ಡು ನಿಮಗೆ ತೋರಿಸಿದ್ದಿಲ್ಲಲ್ಲ, ಭಾಳ ದಿನ ಆಯ್ತು. ನನಗೂ ಒಂದು 4-5 ದಿನ ಚೆನ್ನಾಗಿದ್ದಿಲ್ಲ, ಹಂಗಾಗಿ ಯಾವ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ವೀಡಿಯೋ ಮಾಡೋಣ ಅಂತಂದರೆ ಟೈಮು ಸಿಗ್ತಿಲ್ಲ. ನೋಡಿ ಯಾವ ಥರ ಇದೆ. ಇನ್ನು ನಿಮಗೆ ವಿಷಯ ಹೇಳ್ಬೇಕು. ಫಸ್ಟು ಹೊಟ್ಟೆ ಹಸ್ತತೆ, ಬನ್ನಿ ಫಸ್ಟು ಬಿರಿಯಾನಿ ತಂದೀನಿ, ಬಿರಿಯಾನಿ ತಿನ್ನೋಣ ಫಸ್ಟ್, ಏನೇನು ಇರಲಿ. ನೋಡಿ ಫ್ರೆಂಡ್ಸ್, ನಮ್ಮದು ಇವತ್ತಿನ ಮಧ್ಯಾಹ್ನದ ಊಟ ಬಂದುಬಿಟ್ಟು ಟೈಮ್ ಎಷ್ಟಾಗಿದೆ ಅಂದರೆ ನೋಡಿ 4:45 ಆಗಿದೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ನೋಡಿ ಬಿರಿಯಾನಿ ಮತ್ತು 2 ಪೀಸ್ ಕಬಾಬ್ ಆರ್ಡ್ರ್ ಮಾಡಿದ್ದೆ ಜೊಮ್ಯಾಟೋದಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಫಸ್ಟ್ ಟೈಮ್ ಅಲ್ಲಿ ತಿಂತಿರೋದು. ಅಲ್ಲೇ ಒಂದು 4 ತಡ ಆರ್ಡ್ರ್ ಮಾಡಿ ತಿಂದಿದ್ದೀನಿ. ಹಂಗಾಗಿ ತಿನ್ನೋಕ್ಕಿಂತ ಮುಂಚೆ ಟೇಸ್ಟ್ ಹೇಳ್ತಿದ್ದೀನಿ, ಯಾಕಂದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬುಕ್ ಮಾಡಿ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ತಾವಿದ್ದು. ಯಾಕಪ್ಪ ಜೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದೆ ಅಂದರೆ, ನಾನು ಒಂದು ಜೊಮ್ಯಾಟೋಕ್ಕೆ ಸೇರಿದ್ದೀನಿ, ಅದ್ರ ಬಗ್ಗೆ ಎಲ್ಲ ನಿಮಗೆ ಹೇಳಬೇಕು. ಒಂದು 6 ದಿನ ಡ್ಯೂಟಿ ಮಾಡಿದ್ದೀನಿ, ಯಾವ ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಇದು ಆನ್ಲೈನ್ ಇರಬೇಕು ಮೊಬೈಲು ಚಾರ್ಜು. ನಾನು ಅಲ್ಲಿ ಡ್ಯೂಟಿಗೆ ಹೋದರೆ ಮೊಬೈಲು ಚಾರ್ಜ್ ಆನ್ಲೈನ್ ಇರಬೇಕು, ಯಾಕಂದರೆ ವೀಡಿಯೋ ಮಾಡೋಕ್ಕೆ ನನಗೆ ಚಾನ್ಸ್ ಇಲ್ಲ. ವೀಡಿಯೋ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಇವಾಗ ಸದ್ಯಕ್ಕೆ ಬಿರಿಯಾನಿ ತಿನ್ನೋಣ. ನೋಡ್ತೀರ ಫ್ರೆಂಡ್ಸ್, ನೋಡಿ ನಮ್ಮ ನಾಯಿ ಬಂದೈತೆ. ಇದು ನಮ್ಮ ನಾಯಿ ಅಲ್ಲ,
ಆ ಕಡೆ ಪಕ್ಕದೊಂದು ಶೆಡ್ ಐತೆ ಅಲ್ಲಿ ನಾಯಿ ಇದು ಬಂದೈತೆ ಊಟ ಮಾಡತ್ತಾಗೆ ನೋಡಿ. ನಾನು ಇದಕ್ಕೆ ತರೋಣ ಅಂದ್ಕೊಂತ ಏನಾನ, ಆದರೂ ಈಗ ಮರ್ತು ಬರ್ತೀನಿ ನನಗೆ, ಯಾಕೋ ಟೈಮೇ ಸರಿ ಅಂತತೆ. ಹಂಗಾಗಿ ನನಗೆ ಹೊಟ್ಟೆ ಹಸ್ತೈತೆ, ಊಟ ಇಲ್ಲ. ಅದ್ರಾಗ 2 ಪೀಸ್ ಕಬಾಬಿಗೆ 1 ಪೀಸು ನಮ್ಮ ನಾಯಿಗೆ ಆಗ್ತೀನಿ ತಿನ್ಲಂತ. CS ನಾಯಿ ಬಂದಿದ್ದಾವೆ ಇಲ್ಲಿ. ಅಚ್ಚಲ್ಲಿ ನನಗೆ ಊಟ ಮಾಡೋಕ್ಕೆ ಬಿಡ್ತಾವಿಲ್ಲ ಗೊತ್ತಿಲ್ಲ ಇವತ್ತು. ಅದ್ರಾಗ 1 ಪೀಸ್ ನಮ್ಮ ನಾಯಿಗೆ ಹಾಕಿಬಿಡಿದೀನಿ ನೀವು. ಅಚ್ಚಲ್ಲೇ ಇದು ನನಗೆ ಊಟ ಮಾಡಕ್ಕೆ ಬಿರಿಯಾನಿ ನೋಡಿರಿ ಏನು ಫ್ರೆಂಡ್ಸ್, ಹಿಂಗೆ ಇಷ್ಟೊಂದು ನಾಯಿ ಬಂದಿದೆ ನೋಡಿ ಅಲ್ಲಿ. ಅಯ್ಯೋ ಸಬಸ ಅಚ್ಚಲ್ ನನಗೆ ಊಟ ಮಾಡೋಕ್ಕೆ ಬಿಡ್ತಾವಿಲ್ಲ ಡೌಟು. ಹಂಗಾಗಿ ಮೇಲೆ ಎತ್ತಿಟ್ಬಿಡೋಣ. ಬನ್ನಿ ಆ ಕಡೆ ಇರೋದು ತಿನ್ನೋಣ. ಭಾರಿ ಕಷ್ಟ ಐತೆ. ನಾನು ಸೀದಾ ಗಾಡಿಗೆ ಹೋಗ್ತೀನಿ. ಫೈನಲ್ ಆಗಿ ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲಿ ಬೇಡ ಅಂತ 4-5 ನಾಯಿ ಬಂದಿದ್ದು. ಯಾಕೆ ಬೇಕಂತ ಗಾಡಿಲೇ ಬಂದು ಊಟ ಮಾಡ್ತೀನಿ. ನೀವು ಅಲ್ಲಂತೂ ಇದ್ದರೆ ಊಟ ಮಾಡೋಕ್ಕಾಗಲ್ಲ, ನಾನು ಎಲ್ಲ ನಾಯಿಗೆ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನನಗೆ ಹೊಟ್ಟೆ ಹಸಿದೆ, ನಾಯಿಗೆ ಹಾಕೋಕ್ಕಾಗಲ್ಲ, ತಂದಿರಲ್ಲ ಫುಡ್ಡು. ಹಂಗಾಗಿ ಬನ್ನಿ ಊಟ ಮಾಡಿ ಮುಗಿಸಿ ಅಂದೋಡು ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ನಾಯಿ ಬಂದಾವ ಇಲ್ಲಿ. ಇವು ನಾಯಿಗಳು ಯಾಕೆ ಹಿಂಗೆ ಬಂದವು ಗೊತ್ತಿಲ್ಲ. ಈ ಬಿರಿಯಾನಿ 2 ಪೀಸ್ ಕಬಾಬಿಗೆ ನೋಡಿ ಯಾವ ಥರ ಬಂದಿದೆ ನಾಯಿ ವಾಸನೆ ಕಂಡಿಡ್ಕೊಂಡು. ಅಯ್ಯಪ್ಪ ಭಾರಿ ಎಚ್ಚರಿಕೆಯಿಂದ ಇರ್ಬೇಕು ಫ್ರೆಂಡ್ಸ್. ಈ ಪಟ್ಟೆ ಇಂಥ ಆರ್ಡ್ರ್ ತಂದ್ರೆ ನಾನು ಪಾರ್ಸಲ್ ಕಸ್ಟಮರ್ ನೋಡಿ, ಅದು ನೋಡಿ ಆ ನಾಯಿ ಒಳಗೆ ಹೋಯ್ತೆ ಗೋಡಂಬಲ್ಲಿ ನೋಡಿ. ಟೋಟಲ್ ನಮ್ಮ 4-5 ನಾಯಿ ಇದ್ದಾವೆ. ಹೊರಗಂತಿದ್ರೆ ನನಗೆ ಊಟ ಮಾಡೋಕೆ ಬಿಡ್ತಿದ್ದಿಲ್ಲ, ಹಂಗಾಗಿ ಒಳಗೆ ಬಂದು ಊಟ ಮಾಡ್ತಿದ್ದೀನಿ. ಬನ್ನಿ ಜಲ್ದಿ ಊಟ ಮುಗಿಸಿ ಇನ್ನು ಜಲ್ದಿ ಎಳಿಬೇಕು. ಇನ್ನು ಡ್ರಮ್ ನೋಡಿ, ಅಲ್ಲಿ ಡ್ರಮ್ ಕಾಣ್ತೈತಲ್ಲ ನೋಡಿ. ಶೆಡ್ಡಿಗೆ ನೀರು ಬಿಡ್ಬೇಕು, ಒಂದು 3-4 ಕುಡ್ಪನ ಐತೆ. ಬನ್ನಿ ಊಟ ಮಾಡಿ ಎಲ್ಲ ಕೆಲಸ ಮುಗಿಸೋಣ ಜಲ್ದಿಯಲ್ಲಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಊಟ ಮಾಡಿದ್ದೆಲ್ಲ ಕಂಪ್ಲೀಟ್ ಆಯಿತು. ನೆಮ್ಮದಿಗಂತೂ ಊಟ ಮಾಡೋಕೆ ಬಿಡಲಿಲ್ಲ ನಾಯಿಗಳು. ಏನೋ ಊಟ ಆಯಿತು. ಇವಾಗ ಅಂದೋಳು ಮಾಡುವ ಕೆಲಸ. ಇದು ಅಂದೋಳು ಮಾಡಿಬಿಟ್ಟು ಮತ್ತು ನೀರು ಹಾಕ್ಬೇಕು. ಗೋಡಿಗೆ ನೀರು ಹಾಕಿ ಮನೆ ಕಡೆ ಹೋಗ್ತಾ ಇರೋದು. ಬನ್ನಿ ಇವಾಗ ಪಟ ಅಂತ ಅಂದೋಳು ಮಾಡೋಕ್ಕಾಗಲ್ಲ, ಸ್ವಲ್ಪ ಮೆಲ್ಲಕ್ಕೆ ಮಾಡೋಣ. ಯಾಕೆ ನಮಗೇನು ಅರ್ಜೆಂಟ್ ಏನು ಕೆಲಸ ಇಲ್ಲ. ಯಾಕಂದರೆ ಇವತ್ತೇನು ಜೊಮೊಟೊಕ್ಕೆ ಹೋಗ್ಬೇಕಾಗಿಲ್ಲ, ಬುಕ್ ಮಾಡ್ಕೊಂಡಿಲ್ಲ ಬೆಳಗ್ಗೆಯಿಂದ. ಇವತ್ತು ಫುಲ್ ಡೇ ರಜೆ ಇದೆ. ನಾಳೆಯಿಂದ ಕಂಟಿನ್ಯೂ 3 ದಿನ ಇದೆ ಬುಕ್ಕಿಂಗು. ಹೋಗ್ತೀನಿ, ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೇ ಮೊಬೈಲಾಗೆ ವರ್ಕ್ ಮಾಡೋದು. ಅದು ಆ್ಯಪ್ ಇರುತ್ತಲ್ವ, ಅದು ಆನ್ಲೈನೇ ಇರಬೇಕು. ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಏನಾದರೂ ವ್ಯವಸ್ಥೆ ಮಾಡ್ತೀನಿ, ಜೊಮೊಟೊದ ಬಗ್ಗೆ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಆಗಲಿ ಯಾವಾಗಾನ, ಇನ್ನೊಂದು 2 ವೀಡಿಯೋ ಆದಮೇಲೆ ಆಗಲಿ ಮಾಡ್ತೀನಿ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನಿಮಗೆಲ್ಲ. ಬನ್ನಿ ಇವಾಗ ಫಸ್ಟು ಅನ್ಲೋಡ್ ಮಾಡೋಣ. ಜೊಮೊಟೊದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಅನ್ಲೋಡ್ ಮಾಡಿದ್ದಾಯಿತು. ನೋಡಿ ಗಾಡಿ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅಲ್ಲಿ ನಿಲ್ಸಿದ್ವಿ. ಬನ್ನಿ ಚಲಿಕೆ ತೋರಿಸ್ತೀನಿ ಯಾವ್ದ್ರಾಗ ಅನ್ಲೋಡ್ ಮಾಡಿದಂತ. ನೋಡಿ ಇದೇ ಚಲಿಕೆ ಅನ್ಲೋಡ್ ಮಾಡಿದ್ದು. ಈ ಚಲಿಕೆ ಅನ್ಲೋಡ್ ಮಾಡೋಕ್ಕಿಂತ ಜಾಸ್ತಿ ನಾನು ಕಾಲಲ್ಲೇ ಅನ್ಲೋಡ್ ಮಾಡಿದ್ದೀನಿ ಜಾಸ್ತಿ. ಈ ಚಲಿಕೆಕಿಂತ ಕಾಲಲ್ಲೇ ದೂಕಿ ಅನ್ಲೋಡ್ ಆಗುತ್ತೆ. ಯಾಕಂದರೆ ಆ ಜಲ್ಲಿ ಇದರಲ್ಲಿ ಎಳೆದ್ರೆ ಬರ್ತಾನೆ ಇರಲಿಲ್ಲ, ಸ್ವಲ್ಪ ಬರೋದು. ಆಮೇಲೆ ಕಾಲಾಗಿ ಲಾಸ್ಟಿಗೆ ದೂಕಿ ಅನ್ಲೋಡ್ ಮಾಡಿದ್ದೀನಿ ನೋಡಿ. ಬನ್ನಿ ಇವಾಗ ಒಂದು ಕೆಲಸ ಮುಗ್ದೈತೆ, ಇನ್ನೊಂದು ಕೆಲಸ ಬಾಕಿ ಐತೆ. ಏನಪ್ಪ ಅಂದರೆ ನೋಡಿ, ನೀರಿದಾವಲ್ಲ ಒಂದು ಸ್ವಲ್ಪ 3-4 ಕೂಡ ಇವನ್ನ ಗೋಡೆಗೆ ಕ್ಯೂರಿಂಗ್ ಹಾಕ್ಬೇಕು. ಇಲ್ಲೇ ಐತೆ ನೋಡಿ ಚಾರ್ಜರ್ ಪಂಪು. ಇದು ಬಂದ್ಬಿಟ್ಟು ಒಂದು 3 ವರ್ಷ ಆಯ್ತು ತಂದು. ಬ್ಯಾಟ್ರಿ ಹೋಗಿತ್ತು, ಮೊನ್ನೆ ಹೊಸದಾಗ್ಸಿದ್ವಿ. ಗನ್ ಕೂಡ ಸ್ವಲ್ಪ ದೊಡ್ಡದಾಗ್ಸಿದ್ವಿ, ಮೊದಲಿಗೆ ಸಣ್ಣದಿತ್ತು, ಕ್ಲೀನಾಗಿ ವರ್ಕ್ ಮಾಡೋದಿಲ್ಲ. ಇವಾಗಂತೂ ಫಾಸ್ಟಾಗಿ ವರ್ಕ್ ಮಾಡ್ತೈತೆ. ಯಾವ ಥರ ವರ್ಕ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ತಡ್ರಿ. ಇವಾಗ ಬನ್ನಿ ನೀರು ಬಿಡೋಣ, ಲೋಡ್ ಮಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ತಡ್ರಿ. ಕೊಡ ಇಲ್ಲಿದೆ ಒಳಗಡೆ, ತೊಗೊಂಡ್ಬಿಟ್ಟು ಲೋಡ್ ಮಾಡಿ ನಿಮಗೆ ತೋರಿಸ್ತಾಡ್ರಿ. ಫೈನಲಾಗಿ ನೋಡಿ ಫ್ರೆಂಡ್ಸ್, ನೀರಲ್ಲಿ ಲೋಡ್ ಮಾಡಿದ್ದೀನಿ. ಇದು ಸ್ವಿಚ್ ಇದೆ ನೋಡಿ, 2 ಸ್ವಿಚ್ ಇದಾವಲ್ಲ, 2 ಸ್ವಿಚ್ನ ಆನ್ ಮಾಡಿದರೆ ನೀರು ಸ್ಟಾರ್ಟ್ ಆಗುತ್ತೆ. ನೋಡಿ ನೀರು ಹೆಂಗೆ ಬರ್ತದೆ, ಈ ಥರ ಹಿಡ್ಕೊಂಡು ಹಿಂಗೆ ಬಿಡ್ತಾ ಇರೋದು ಅಷ್ಟೇ. ಸಿಂಪಲ್ ಕೆಲಸ ನೋಡಿ, ಈಸಿ. ಯಾವ ಥರ ನೀರು ಹೋಗ್ತೀವೋ. ನೀರು ಮಾತ್ರ ಹೆವಿ ಕುಡಿಯೋದು ಫ್ರೆಂಡ್ಸ್. ಡೈಲಿ 4-5 ದಿನದಿಂದ ಇದೇ ಥರ ಕುಡಿಸ್ತಿದ್ದೀವಿ. ಅದು ವೀಡಿಯೋ ಮಾಡಿಲ್ಲ ಅಷ್ಟೇ. ನೋಡಿ ಯಾವ ಥರ ಕುಡಿತೀವಿ. ಇದ್ರಾಗ ಅಗಲ ಮಾಡ್ಕೊಬೋದು, ಈ ಥರ ಬಿಟ್ಕೊಬೋದು. ಈ ಥರ ಬಿಟ್ಕೊಂಡ್ರೆ ಚೆನ್ನಾಗೆ ಗಾಡಿಗಳಿಗೆ. ಇವು ಮೆಕ್ಕೆಜೋಳ ಕೊಡಿಬೇಕಾದ್ರೆ ಗೀಸ್ಲಿ ಅಗಲ ಬಿಟ್ಕೊಂಡು ಹೊಡಿಯೋಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿದ್ದಾರೆ. ಈ ಗಾಡಿ ಬಿಡೋದ್ರಿಂದ ಸ್ವಲ್ಪ ಫೋರ್ಸಾಗಿ ಹೋಗಲ್ಲ ಅಂತ ಈ ಥರ ಬಿಟ್ಟಿದೆ. ನೋಡಿ ಯಾವ ಥರ ಕುಡಿತೀವಿ, ಬಿಟ್ಟಂಗೆಲ್ಲ ಫುಲ್ಲು ಕುಡ್ಕೊಂಡು ನೀರು ನೋಡಿ. ಸಿಂಪಲ್ ಕೆಲಸ, ಈಸಿ. ಯಾರನ್ನ ಗಾಡಿಗೆ ಕ್ಯೂರಿಂಗ್ ಮಾಡೋರಿದ್ರೆ ಈ ಥರ ಐಡಿಯಾ ಮಾಡಿ. ಇವು ಚೆನ್ನಾಗಿದೆ, ನೀರೇನು ಉಗ್ಗಂಗಿಲ್ಲ ಏನಿಲ್ಲ. ಅದ್ರ ಪಾಡಿಗೆ ಅವು ಎಷ್ಟು ಹೈಟ್ ಬೇಕಾದ್ರೂ ಹೋಗ್ತವೆ ನೋಡಿ, ಮ್ಯಾಲಿಂದ ಇಳಿತವೆ. ಆರಾಮಾಗಿ ಬಿಡ್ಬೋದು. ನೀರನ್ನು ಕೂಡ ವೇಸ್ಟ್ ಆಗೋದಿಲ್ಲ, ನೀರು ಕೂಡ ವೇಸ್ಟ್ ಆಗೋಲ್ಲ, ಏನಿಲ್ಲ, ಆರಾಮಾಗಿ ಬಿಡ್ಬೋದು.
ಗೋಡೆನೂ ಚೆನ್ನಾಗಿ ಕುಡಿತದೆ ನೀರು. ಈ ಥರ ಬಿಟ್ಟರೆ ಉಗ್ಗೋದು ಸ್ವಲ್ಪ ಅಲ್ಲಿ ಉಗ್ಗೋದು ಇಲ್ಲಿ ಉಗ್ಗೋದು ಮಾಡಿದ್ರೆ ಚೆನ್ನಾಗಿ ಕುಡಿಯೋಲ್ಲ. ಇದ್ರಾಗೆ ಎಷ್ಟು ಬೇಕಷ್ಟು ಆರಾಮಾಗಿ ಕುಡಿಸ್ಬೋದು. ತಿರ್ಗಾ ಮೈ ನೋವಾಗಲ್ಲ, ಏನಾಗಲ್ಲ, ಈಜಿ ಕೆಲಸ. ಸುಮ್ಮನೆ ನೀರು ಲೋಡ್ ಮಾಡಿ ಗನ್ ಹಿಡ್ಕೊಂಡು ನಿಂತ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇದು ನೋಡಿ ಇಲ್ಲಿ ಇಟ್ಟಿದ್ದೀನಿ, ಎಗ್ಲಿಗೂ ಕೂಡ ಹಾಕೊಂಡಿಲ್ಲ ನಾನು, ಕೆಳಗಿಟ್ಟಿದ್ದೀನಿ. ಇದನ್ನ ಆರಾಮ ಹಿಡ್ಕೊಂಡು ನಿಂತ್ಕೊಂಡು ನೀರು ಬಿಟ್ಕೊಂಡು ಹೋಗೋದು. ನೋಡಿ ಯಾವ ಥರ ಹಿಡಿತದೆ ನೀರು. ಆ ನೀರು ಇಳಿಯೋ ತನಕ ಬಿಟ್ಟರೆ ಒಳ್ಳೆ ಕ್ಯೂರಿಂಗ್ ಆಗ್ತದೆ. ಒಂದೇ ತಗೊಡ್ಬೇಕು ನೀರು. ನೋಡಿ ಕೆಳಗಲ ತನಕ ಇಳಿದೋದ್ರೆ ನೀರು ಗೋಡೆ ಕುಡ್ದೈತಂತ ಅರ್ಥ, ಚೆನ್ನಾಗಿ ಕುಡ್ದೈತೆ. ಸ್ವಲ್ಪದಿಗೆ ಅರ್ಧ ಫ್ರೆಂಡ್ಸ್ ಭಾರಿ ನೀರು ಹೊಡಿಬೇಕು ಇವಕ್ಕೆ. ಸ್ವಲ್ಪದಿಗೆ ಕುಡಿತದೆ ಹಂಗೆ. ಆದ್ರೆ ದಿನ ಆಗ್ತದಲ್ಲ ನಡೀತದೆ. ಯಾಕಪ್ಪ ಈ ಥರ ಕ್ಯೂರಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಗೋಡೆ ಸ್ವಲ್ಪ ಬಿರುಕು ಬಿಡೈತೆ. ಇಲ್ಲಿ ನೋಡಿ, ಇಲ್ಲಿ ಗೋಡೆ ಬಿರುಕು ಬಿಟ್ಟೈತೆ. ಆ ಥರ ಬಿರುಕು ಬಿಡ್ತಾವಂತ ಕ್ಯೂರಿಂಗ್ ಮಾಡ್ತಾರೆ. ಈ ಥರ ಕ್ಯೂರಿಂಗ್ ಮಾಡಿದರೆ ಗೋಡೆಗಳು ಸೇಫ್ಟಿ ಇರ್ತವೆ, ಕ್ರಾಕ್ ಬರೋದಿಲ್ಲ, ಏನಿಲ್ಲ. ಅದಕ್ಕೆ ನೀರನ್ನ ಚೆನ್ನಾಗಿ ಕುಡಿಸ್ಬೇಕಂತ ಹೇಳ್ತಾರೆ. ಚೆನ್ನಾಗಿದೆ. ಗನ್ ಮಾತ್ರ ಫೋರ್ಸಾಗಿ ಬರುತ್ತೆ. ನೋಡಿ ಯಾವ ಥರ ಸೌಂಡ್ ಬರ್ತದೆ, ಚಿಸ್ ಅಂತ ಫೋರ್ಸ್ ಇದೆ. ಗನ್ನ ಚೆನ್ನಾಗಿ ಬರುತ್ತೆ ನೀರು. ಇನ್ನೇನೋ ಒಂದು 3-4 ಡ್ರಮ್ ಇದಾವೆ ಫ್ರೆಂಡ್ಸ್. ಹೊಡೆದ್ಬಿಟ್ಟು 4 ಮೂಲೆ ಹೊಡೆದು ಒಳಗೇನು ಬಿಡೋದಿಲ್ಲ, ನಡೀತದೆ, ನೋಡ್ಕೊಂಡಿರತ್ತೆ. ಇದು ಹೊರಗೆ ಒಂದ್ಬಿಟ್ಟು ಕಿಲೋಮೀಟ್ರ್ ಇದಕ್ಕೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋದು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನೀರೆಲ್ಲ ಹೊಡೆದಿದ್ದಾಯಿತು. ಖಾಲಿ ಮಾಡಿ ಡ್ರಮ್ನ ಗಾಡೀಲಿಟ್ಟು, ನಮ್ಮದು ಮಷಿನ್ ಕೂಡ ಗಾಡೀಲಿಟ್ಟು ನೋಡಿ ಯಾವ ಥರ ಕ್ಯೂರಿಂಗ್ ಆಯ್ತಂತ. ಇದ್ದಿದ್ದು ಒಂದು 4-5 ಡ್ರಮ್ ಆಯಿತು, ಅದರಾಗೆ ಮೇಂಟೈನ್ ಮಾಡಿ ಹೊಡೆದೀನಿ. ಬೆಳಿಗ್ಗೆ ಯಾಕಂದ್ರೆ ಕ್ಯೂರಿಂಗ್ ಮಾಡ್ತೀವಲ್ಲ, ನಡೀತತ್ತೆ. ಇವಾಗೇನು ಮತ್ತು ಇವತ್ತು ಬೆಳಿಗ್ಗೆ ಕೂಡ ಕ್ಯೂರಿಂಗ್ ಆಗುತ್ತೆ, ನಾಳೆ ಬೆಳಿಗ್ಗೆ ಕೂಡ ಕ್ಯೂರಿಂಗ್ ಮಾಡ್ತೀನಿ. ಹಂಗಾಗಿ ಏನು ತೊಂದರೆ ಏನಿಲ್ಲ. ನೋಡಿ ಯಾವ ಥರ ನೀರು ಇಳಿದವೆ. ನೋಡಿ ಗೋಡೌನ್ ಯಾವ ಥರ ಲುಕ್ ಐತೆ, ಈ ಥರ ಐತೆ. ವಾಟಿಂಗ್ ವಾಲ್ ಐತೆ ನೋಡಿ. ಇದು ಕಿಟಕಿ ಐತೆ. ಇನ್ನು ಇವಕ್ಕೆ ಹಾಕ್ಸ್ಬೇಕು ಗ್ಲಾಸು ಪಾಸು. ನೋಡಿ ಹೆಂಗಿದೆ. ಈ ಕಡೆ ನೋಡಿ, ಈ ಕಡೆ ಇಲ್ಲಿ ದೂರ ಹೋಗ್ಬೇಕು, ಹಂಗಾರೆ ಈ ಥರ ಕಾಣ್ತದೆ ಲುಕ್. ನೋಡಿ ಚೆನ್ನಾಗಿ ಕಾಣುತ್ತೆ ಲುಕ್ ಗೋಡೌನು. ನೋಡಿ ನಮ್ಮ ಮೆಕ್ಕೆಜೋಳ ಅಂತೂ ಹೇಳಂಗೆ ಇಲ್ಲ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದ್ದಾವೆ ಸದ್ಯಕ್ಕೆ. ನೋಡಿ ಒಂಬಳೆ ಬಿಡ್ತದವೆ. ಇದಕ್ಕೆ ಅರ್ಜೆಂಟು ಒಂದೇ ಒಂದು ಮಳೆ ಬೇಕು ಫ್ರೆಂಡ್ಸ್. ಒಂದು ಮಳೆ ಬಂದುಬಿಟ್ರೆ ಇವು ಇನ್ನೂ ಚೆನ್ನಾಗಿ ಬರ್ತವೆ. ನೀರಾವರಿ ಮೆಕ್ಕೆಜೋಳ ಬಂದಂಗೆ ಬಂದಿದ್ದಾವೆ. ಸದ್ಯಕ್ಕೆ ಒಂದೇ ಒಂದು ಮಳೆ ಬೇಕಿದೆ ಅರ್ಜೆಂಟು. ನೋಡಿ ಯಾವ ಥರ ಐತೆ ನೀರಾವರಿ ಮೆಕ್ಕೆಜೋಳನೇ. ಆಲೆ ಸ್ವಲ್ಪ ಬಾಡ್ತಿದ್ದಾವೆ. ಈ ನಾಯಿ ನೋಡಿ ತಿರ್ಗಾ ಇಲ್ಲಿಗೆ ಬಂದೈತಿ. ಇವು ನಾಯಿ ಇಲ್ಲಿ ಏನು ಮಾಡ್ತಾವೆ ಏನೋ ಗೊತ್ತಿಲ್ಲ. ನೋಡಿ ಯಾವ ಥರ ಇದೆ ಮೆಕ್ಕೆಜೋಳ ಒಂಬಳೆ. ನೋಡಿ ಹೆಂಗೆ ಬಿಡ್ತಿದ್ದಾವೆ. ಇವಾಗ ಸದ್ಯಕ್ಕೆ ಅರ್ಜೆಂಟ್ ಒಂದೇ ಒಂದು ಮಳೆ ಬೇಕು. ನಮಗಂತಲ್ಲ, ಎಲ್ಲ ಹೊಲ್ದರಿಗೆ ಅಷ್ಟೇ. ಒಂದು ಬೆದ್ಲರಿಗೆ ಒಂದು ಮಳೆ ಬಂದರೆ ಅನುಕೂಲ. ಚೆನ್ನಾಗಿದೆ ಮೆಕ್ಕೆಜೋಳದ್ದು, ಚೆನ್ನಾಗಿ ಇಳುವರಿ ಬರ್ತವೆ. ನೋಡಿ ಮೆಕ್ಕೆಜೋಳನು ಆಲೆ ಬಿಡ್ತಾನೇ ಇದ್ದಾವೆ. ಒಂದೊಂದು ಹಾಕಿ 2 ಬಿಡ್ತದೆ. ನೋಡಿ ಒಂದಲ್ಲ 2 ಬಿಡ್ತವೆ. ಹಂಗಾಗಿ ಚೆನ್ನಾಗಿ ಬಂದಿದೆ. ಮಳೆ ಕೂಡ ಚೆನ್ನಾಗಾಯ್ತಲ್ಲ ಈ ವರ್ಷ. ಇವಾಗ ಇನ್ನೂ ಒಂದೇ ಒಂದು ಮಳೆಗೈತೆ. ಅದೊಂದು ಮಳೆ ಬಂದುಬಿಟ್ರೆ ಮುದೆ ಹೋಯ್ತು. ಮೋಡ ಆಗಿತ್ತು ಇವಾಗ ಸಾಯಂಕಾಲ, ಆದರೆ ಮಳೆ ಬರಲಿಲ್ಲ. ಮೋಡ ಹೋಗೈತೆ. ಅಲ್ಲೇ ಈ ಥರ ಆಗೈತೆ ನೋಡಿ ಮೋಡ. ಸದ್ಯಕ್ಕೆ ಒಂದು ಮಳೆ ಬೇಕು. ಯಾವ ಬರ್ತದೆ ಗೊತ್ತಿಲ್ಲ, ಒಟ್ಟಿಗೆ ಬರುತ್ತೆ. ಬಂದರೆ ಮುಗೀತು. ನೆಲ ನೋಡಿ ಸ್ವಲ್ಪ ಒಣಗಿದ್ರ ಥರ ಆಗಿದೆ. ಸ್ವಲ್ಪ ಒಂದು ಜಡಿ ಮಳೆ ಬಂದು ಸಾಕು, ಮೆಕ್ಕೆಜೋಳ ಫುಲ್ ಪಾಸ್ಡು. ಇವಾಗ ಮಳೆ ಬರಲಿಲ್ಲ ಅಂದರೆ ಏನೋ ಫೇಲ್ ಏನಾಗಲ್ಲ, ಬರ್ತವೆ. ಒಂದು 3/4% ಇಳುವರಿ. ಒಂದೇ ಒಂದು ಮಳೆ ಬಂದರೆ 100% ಇಳುವರಿ ಬರುತ್ತೆ. ನೀರಾವರಿ ಮೆಕ್ಕೆಜೋಳ ಬಂದಂಗೆ ಬರುತ್ತೆ ನಮ್ಮದು. ಆ ಥರ ಹೊಲ ನಮ್ಮದು. ಇವಾಗ ಬನ್ನಿ ಫ್ರೆಂಡ್ಸ್ ಮೇಲೆ ಹೋಗೋಣ. ಮೇಲೆ ಯಾವ ಥರ ವ್ಯೂ ಕಾಣ್ತದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಮೇಲೆ ಹೋಗಕ್ಕೆ ಏನಪ್ಪ ಐತೆ ನಿನಗೆ ಅಂತ ಕೇಳ್ಬೋದು ನೀವು. ನೋಡಿ ಏಣಿ ಐತಿ ದೊಡ್ಡದು. ಇವಾಗ ಇದನ್ನ ಹೊರಗಡೆ ಹಾಕ್ಕೊಂಡು ಇದರಿಂದ ಎತ್ತಿ ಮೇಲೋಗಿ ನಿಮಗೆ ಎಲ್ಲ ಹೊರಗಡೆ ವ್ಯೂ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಏಣಿ ಎತ್ತಿ ಮೇಲೆ ಬಂದಾಯಿತು. ನೋಡಿ ಬಲ್ಟ ನೋಡಿ ಯಾವ ಥರ ಆಗಿದೆ. ಈ ಥರ ಕಟ್ಟಿದ್ದಾರೆ. ಇದು ಮಾತ್ರ ಫುಲ್ ಗಿಲವ್ ಆಗೈತೆ. ಆ ಕಡೆ ಗಿಲವು ಆಗೈತೆ, ಈ ಕಡೆ ಒಂದು ಅರ್ಧ ಆಗೈತೆ. ನೋಡಿ ಸೀಟ್ ನೋಡಿ ಯಾವ ಥರ ಇದ್ದಾವೆ, ಏನೇನಾಗೋದಿಲ್ಲ. ಈ ಸೀಟ್ ನೋಡ್ಬೋದು. ಸ್ಕ್ರೂಗಳು ಕಾಣ್ತದೆ ನೋಡಿ, ಲೈನಿಗೆ ಹಾಕಿದ್ದಾರೆ. ಈ ಸ್ಕ್ರೂಗಳು ಹಾಕಿದ್ದಾರೆ ಇಷ್ಟು, ಒಂದು 30 ಸ್ಕ್ರೂಗಳು. ಹಾಗಾಗಿ ಏನು ಮಿಸ್ ಕೊಡೋದಿಲ್ಲ ಇವು. ಹೆಂಗೆ ಕುಣಿದ್ರು, ಎಂಥ ಮಳೆ ಬಂದರು, ಎಂಥ ಗಾಳಿ ಬೀಸಿರು ಏನು ಮಿಸ್ ಕೊಡೋದಿಲ್ಲ. ಆ ಥರ ಸೀಟ್ ಮಾತ್ರ ಒರಿಜಿನಲ್ಲು. ಇವು ಅಂಗಡಿ ಹೋಯ್ತವಲ್ಲ ಸೀಟ್ ಹಾಕ್ಕೊಂಬರೋಕ್ಕೆ, ಅವ್ರು ಹೇಳಿದರು ಒಂದು 50 ರಿಂದ 60 ವರ್ಷದಂಗೆ ಏನೇನಾಗದಂತೆ, ಇದೇ ಥರ ಇರ್ತಾವಂತೆ. ಒರಿಜಿನಲ್ ಕ್ವಾಲಿಟಿ ಇವು. ನೋಡಿ ಯಾರನ್ನ ಹಾಕ್ಸೋದಾದ್ರೆ ಇಂಥ ಸೀಟ್ ಹಾಕ್ಸಿ, ಚೆನ್ನಾಗಿ ಬರ್ತಾವೆ ಬಾಳಿಕೆ, ಏನು ತೊಂದರೆ ಇಲ್ಲ. ನೋಡಿ ವ್ಯೂ ನೋಡಿ ಯಾವ ಥರ ಕಾಣ್ತಿದೆ ನಮ್ಮಲ್ಲ. ಆಗ ಅಲ್ಲಿ ಶೆಡ್ ಐತೆ ನೋಡಿ, ಅದೇ ಶೆಡ್ ಅವ್ರ ನಾಯಿ ಅವಾಗ ಹೇಳಿದ್ನಲ್ಲ. ಇದು ನೋಡಿ ಮೆಕ್ಕೆಜೋಳ. ವ್ಯೂ ಮಾತ್ರ ಇಲ್ಲಿಂದ ಸಖತ್ತಾಗಿ ಕಾಣ್ತಿದೆ ನೋಡಿ. ಎತ್ತಲ ನೋಡಿದ್ರೆ ಮೆಕ್ಕೆಜೋಳ. ಇದೇ ನಮ್ಮ ಸ್ಟ್ರೈಟು 2 ಎಕರೆ.
ನೋಡಿ ಯಾವ ಥರ ಲುಕ್ ಐತೆ. ಲೈನ್ 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 ಒಳ್ಳೆ ವ್ಯೂ ಸಿಗುತ್ತೆ ನಮಗೆ ಇಲ್ಲಿ ಮೇಲೆ ಹತ್ತಿಬಿಟ್ರೆ. ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಇವಾಗ ಮನೆಗೆ ಹೋಗ್ಬಿಟ್ಟು ಚಾರ್ಜ್ ಹಾಕಿಬಿಟ್ಟು ಪವರ್ ಬ್ಯಾಂಕು ಚಾರ್ಜ್ ಹಾಕಿ ಬಂದೀನಿ. ಇವಾಗ ಮನೆಗೆ ಹೋಗಿ ಇದನ್ನ ಸ್ವಲ್ಪ ಚಾರ್ಜ್ ಹಾಕಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದಾಗ ನಿಮಗೆ ಈಸಿ ಆಗುತ್ತೆ, ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ಟೇಕ್ ಕೇರ್. ಗುಡ್ ಬಾಯ್.